ಮ್ಯೂಸಿಕ್ ಏನಾದ್ರು ರೆಡಿ ಮಾಡಿದ್ದೀರಾ? ಬೇಡ ಬೇಡ, ಇದಕ್ಕೆ ನಮ್ಮ ಬಂದಿರತಕ್ಕಂಥ ಹಿರಿಯರ ಚಪ್ಪಾಳಿಯೇ ಮ್ಯೂಸಿಕ್ ಅಣ್ಣ. ಒಂದು ದೊಡ್ಡ ಚಪ್ಪಾಳಿಯ ಮುಖಾಂತರ ಜ್ಯೋತಿಯನ್ನ ಬೆಳೆಯೋದಕ್ಕೆ ಶುಭವನ್ನು ಕೋರ್ಬೇಕು ಅಂತ ಕೇಳ್ಕೊತಿದ್ದೀನಿ. ಕ್ವಾಲಿಟಿ ಅಷ್ಟೇ ಮೇಂಟೈನ್ ಮಾಡ್ತೀನಿ, ಯಾರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ನನಗೆ ಈ ಥರದೊಂದು ಒಳ್ಳೆ ಫಿಲಮ್ನಲ್ಲಿ ವರ್ಕ್ ಮಾಡೋಕ್ಕೆ ಅವಕಾಶ ಕೊಟ್ಟಂತ ನಿರ್ದೇಶಕರಿಗೆ ಮತ್ತೆ ನಿರ್ಮಾಪಕರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ಇದರಲ್ಲಿ ಗೊತ್ತಿದ್ದೋ ಏನಾಗಿದೆ, ನಾನು ಅದೇ ಕೇಳ್ಕೊಂಡ್ ಬರ್ತಿದ್ದಾಗ ಎಲ್ಲ ಹಾಡು ಬೇರೆ ಬೇರೆ ಜಾನರ್ ಬಂದಿದೆ. ಇನ್ನೊಂದು ಪ್ಯೂರ್ ಕ್ಲಾಸಿಕಲ್ ಒಂದು ಹಾಡಿದೆ, ಅದು ಒಂದು ಭರತನಾಟ್ಯ ಪರ್ಫಾರ್ಮ್ ಮಾಡ್ತಾರೆ, ಮಾಡಿದ್ದಾರೆ. ಸೊ ಅದಕ್ಕೆ ಮಾಡಿದಂತ ಹಾಡು. ಇನ್ನೊಂದು ಒಂದು ಡಿವೋಷನಲ್ಲೂ ಬಂದಿದೆ, ನಮ್ಮ ಶಂಕರ್ ಮಹಾದೇವನ್ ಸರ್ ಹಾಡಿರುವಂಥದ್ದು. ಹಾಗಾಗಿ ಗೊತ್ತಿಲ್ಲದೆ ಇದ್ದಂಗೂ ಎಲ್ಲ ಜಾನರು ಬಂದಿದೆ. ಅದೊಂದು ನನಗೆ ಆಲ್ಬಮ್ ಅಂತ ನೋಡಿದಾಗ ನನಗೆ ಪರ್ಸನಲಿ ಖುಷಿ ಕೊಡುವಂತ ಒಂದು ಆಲ್ಬಮ್. ಮತ್ತೆ ಇದಕ್ಕೆ ತುಂಬಾ ಜನ ನನಗೆ ಸಹಕಾರ ಮಾಡಿದ್ದಾರೆ. ಶಂಕರ್ ಮಹಾದೇವನ್ ಸರ್ ಅವರು ಆಕ್ಚುಲಿ ಒಂದು ಹಾಡು ರೆಕಾರ್ಡಿಂಗ್ ಮಾಡಬೇಕು ಅಂತ ಹೋಗಿದ್ದು. ಸೊ ಅಲ್ಲಿ ನಿರ್ಮಾಪಕರು ಇಲ್ಲ ಇನ್ನೂ ಒಂದು ಹಾಡ್ಸೋಣ ಅಂತ ಜೊತೆಗೆ ಇನ್ನೊಂದು ಹಾಡ್ಸಿದ್ರು. ಅಲ್ಲಿ 2 ಹಾಡು ಹಾಡ್ಕೊಟ್ರು. ಅದು ಇಮಿಡಿಯೇಟ್ ಆಗಿ ಅವರು ಸಪೋರ್ಟ್ ಮಾಡಿದ್ರು. ಮತ್ತೆ ಪ್ರಸನ್ನ ಇವರು ಈಗ ಮ್ಯೂಸಿಕ್ ಕಂಪೋಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ಇವರೆಲ್ಲ ನನಗೆ ತುಂಬಾ ಜೊತೆಗೆ ನಿಂತ್ಕೊಂಡು ಅವಾಗ ಕಂಪೋಸಿಷನ್ ಟೈಮಲ್ಲಿ ಒಳ್ಳೊಳ್ಳೆ ಟ್ರ್ಯಾಕ್ಗಳೆಲ್ಲ ಹಾಡ್ಕೊಟ್ರು. ಪ್ರಸನ್ನ ಒಳ್ಳೆ ಸಿಂಗರ್, ಅವ್ರಿಗೂ ಒಳ್ಳೆ ಫ್ಯೂಚರ್ ಇದೆ. ಮತ್ತೆ ಇವರ ಸಿಸ್ಟರ್ ಬಂದು ಭಾವನಾ ಪ್ರದ್ಯುಮ್ನ ಅಂತ. ಅವರು ಅವಾಗ ನಮ್ಗೊಬ್ರು ಕ್ಲಾಸಿಕಲ್ ಸಿಂಗರ್ ಬೇಕು ಅಂತಂದಾಗ ಅವರು ಅವಾಗ ಹಾಡಿದ್ರು. ಅವ್ರಿಗೆ ಅವಾಗ ಎಷ್ಟು 3 ತಿಂಗಳು ಮಗು, ಹಂಗಿದ್ದು ಕೂಡ ಅವರು ತುಂಬಾ ಖುಷಿಯಾಗಿ ಬಂದು ಮಗುವನ್ನ ಎತ್ಕೊಂಡ್ ಬಂದು ಸ್ಟುಡಿಯೋದಲ್ಲಿ ರೆಕಾರ್ಡ್ ಮಾಡಿ ಹೋದ್ರು. ಈ ತರ ಒಂದು ಫಿಲಂ ಅಂತ ಬಂದಾಗ ತುಂಬಾ ಜನ, ಮತ್ತೆ ಮೈಸೂರಿನ ವಾಸವಿ ಅಂತ ಒಬ್ರು ಕ್ಲಾಸಿಕಲ್ ಸಿಂಗರ್, ಅವರು ಒಂದು ಹಾಡು ಹಾಡ್ಕೊಟ್ಟಿದ್ದಾರೆ. ಮತ್ತೆ ಪಂಚಮ್ ಜೀವ ಅವರೊಂದು ಹಾಡು ಹಾಡಿದ್ದಾರೆ. ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ತುಂಬಾ ಖುಷಿ ಕೊಡುವಂಥದ್ದು ಗಣೇಶ್ ಹೆಬ್ರಿ ಸರ್. ನಮ್ಮ ಕೃಷ್ಣ ಸರ್ ಒಪ್ಸಿದ್ದು ಅವ್ರನ್ನ. ಮತ್ತೆ ಅವರು ತುಂಬಾ ಖುಷಿಯಾಗಿ ಅವ್ರು ಒಂದಿನ ಎಲ್ಲ ಸ್ಪೆಂಡ್ ಮಾಡಿ ಜೊತೆಗಿದ್ದು. ಮತ್ತೆ ಆಕ್ಚುಲಿ ಅವ್ರದ್ದು ಸ್ಟೈಲ್ ಬೇರೆ, ನಮ್ಮ ರೆಕಾರ್ಡಿಂಗ್ ಫಾರ್ಮ್ಯಾಟ್ ಬೇರೆ, ಅವ್ರದ್ದು ಲೈವ್ ಬೇರೆ. ಸೊ ತುಂಬಾ ಹೈ ಇದೆ. ಮತ್ತೆ ಆ ಎನರ್ಜಿ ಇದೆ. ಅವರ ಎನರ್ಜಿಗೆ ಆ ಹಾಡಿಗೆ ಇನ್ನೇನು ಬೇಡ ಅನ್ನಿಸ್ತು. ಆ ತರ ಬರೀ ಅವರ ಸಾಹಿತ್ಯಕ್ಕೆ ಅಷ್ಟು ಚೆನ್ನಾಗಿ ಅವರು ಹಾಡ್ಕೊಟ್ರು. ಹೀಗೆ ಎಲ್ಲದಕ್ಕೂ ಎಲ್ಲಾ ಹಾಡುಗಳಿಗೂ ಒಂದೊಂದು ಬೇರೆ ಬೇರೆ ಮೆರಗು ಸಿಕ್ಕಿದೆ. ಸೊ ಹಾಗಾಗಿ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಇದು ನನ್ನ ಹಾಡಿಯೋ ಅನ್ನೋ ಲೇಬಲ್ ಇಂದ ಬಿಡುಗಡೆ ಆಗ್ತಾ ಇರೋದು ಇನ್ನೂ ಖುಷಿ ಕೊಡೋ ವಿಚಾರ. ಅದಕ್ಕೆ ಪ್ರೊಡ್ಯೂಸರ್ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಸೊ ಇನ್ನು ಫಿಲಂ ಬಗ್ಗೆ ಮಾತಾಡೋರು ತುಂಬಾ ಜನ ಇದ್ದಾರೆ, ಎಲ್ಲರೂ ಮಾತಾಡ್ತಾರೆ. ಇದುವರೆಗೂ ಒಂದು 8-9 ಫಿಲಂಗಳು ರಿಲೀಸ್ ಆಗಿರ್ಬೋದು. ಕೆಲವುದರಲ್ಲಿ ಒಳ್ಳೇದಾಗ್ತಿದೆ, ಕೆಲವುದರಲ್ಲಿ ಖಂಡಿತ ಅಂದ್ರೆ ಹೌದು ಎಲ್ಲಾ ತರನೂ ಇದೆ. ಈಗ ಆಡಿಯೋ ಕಂಪನಿ ಅಂತಂದ್ರೆ ತುಂಬಾ ಅಂದ್ರೆ ಯಾವ್ದೋ ಒಂದು 7-8 ಫಿಲಮ್ ಹಾಕೋ ಎಫರ್ಟ್ ಯಾವ್ದಾದ್ರು ಒಂದು ಫಿಲಮ್ ಅಥವಾ ಒಂದು ಹಾಡಿನಲ್ಲಿ ಅದು ರಿಕವರ್ ಆಗ್ಬೋದು. ಅಥವಾ ಇನ್ನುಳಿದದ್ದು ಯಾವ ಹಾಡಲ್ಲೂ ನಗಣ್ಯ ಅನ್ನಷ್ಟು ದುಡ್ಡು ಬರ್ಬೋದು. ಈ ತರದ್ ಎಲ್ಲಾ ತರನೂ ಇದೆ, ಕಷ್ಟಗಳು ಇದೆ, ಅದರ ಪ್ರಾಫಿಟ್ ಇದೆ. ಅದೆಲ್ಲಾನು ಮ್ಯಾನೇಜ್ ಮಾಡ್ಕೊಂಡು ಏನಂತಂದ್ರೆ ಒಂದು ಫೇರ್ ಆಗಿ ಏನಂತಂದ್ರೆ ಶೇರ್ ಬೇಸಿಸ್ ಅಂದ್ರೆ ಅದು ಪ್ರೊಡ್ಯೂಸರ್ಗೂ ಗೊತ್ತಿರುತ್ತೆ, ಇವ್ರಿಗೂ ಗೊತ್ತಿರುತ್ತೆ. ಅದು ಟ್ರಾನ್ಸ್ಪರೆನ್ಸಿ ಬಂದು ಮೇಂಟೈನ್ ಮಾಡೋಣ ಅನ್ನೋದು ಉದ್ದೇಶ ಅಷ್ಟೇ. ಮುಖ್ಯ ನಾಯಕನ ಪಾತ್ರವನ್ನು ನಿಭಾಯಿಸ್ತಕ್ಕಂಥ ಒಂದು ಅವಕಾಶ ನಮಗೆ ನಿರ್ಮಾಪಕರು ಮಾಡಿಕೊಟ್ರು. ಮೊದಲಿಗೆ ಅವರಿಗೆ ನಾನು ನಮಸ್ಕಾರಗಳನ್ನು ತಿಳಿಸ್ತೀನಿ. ಒಂದಷ್ಟು ಸಮಯದ ನಂತರ ಅಧಿಕೃತವಾಗಿ ಈಗ ಪ್ರೇಕ್ಷಕರ ಮುಂದೆ ಬಂದು ನಿಲ್ಲೋದಕ್ಕೆ ಈ ಸಿನಿಮಾ ಸರ್ವ ರೀತಿಯ ಅಡಚಣೆಗಳನ್ನು ಮೀರಿ ದಾಟಿ ಈಗ ಬರೋದಕ್ಕೆ ತಯಾರಾಗಿದೆ. ನಿಮ್ಮೆಲ್ಲರ ಪ್ರೀತಿ ಸಹಕಾರ ಬೇಕು. ಮತ್ತು ಇವತ್ತು ಎಸ್ಪೆಷಲಿ ಇವತ್ತು ಆಡಿಯೋ ಬಿಡುಗಡೆಗೆ
ಫಸ್ಟ್ ಒಂದು ಆಡಿಯೋ ಬಿಡುಗಡೆ ಮಾಡೋಣ ಅಂತ ಏನಕ್ಕೆ ಇದು ಮಾಡ್ಕೊಂಡಿವಿ ಅಂತಂದ್ರೆ ಅಷ್ಟು ಅತ್ಯದ್ಭುತವಾಗಿ ಹಾಡುಗಳನ್ನು ಸಂಯೋಜಿಸಿಕೊಟ್ಟಿರ್ತಕ್ಕಂಥವ್ರು ನಮ್ಮ ಸಂಗೀತ ನಿರ್ದೇಶಕರಾಗಿರ್ತಕ್ಕಂಥ ಪೂರ್ಣ ಉದ್ದೇಶ ಸರ್. ಇಡೀ ಸಿನಿಮಾದ ನಿಜವಾದ ಜೀವಾಳ ಅಂತ ಹೇಳಬೇಕು ಅಂತಂದ್ರೆ ಸಂಗೀತ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ತಕ್ಕಂಥದ್ದು ಸಂಗೀತ. ಅವ್ರು ಮತ್ತೆ ಅವರೇ ಆ ಸಂದರ್ಭಕ್ಕೆ ತಕ್ಕಂತೆ ಸಂಯೋಜಿಸಿರ್ತಕ್ಕಂಥ ಸಾಹಿತ್ಯವೂ ಕೂಡ ಎಲ್ಲವೂ ಅತ್ಯದ್ಭುತವಾಗಿ ಮೂಡಿ ಬಂದಿದೆ. ಇನ್ನೇನೋ ಅತಿ ಶೀಘ್ರದಲ್ಲೇ ಟ್ರೈಲರ್ ಕೂಡ ಬಿಡುಗಡೆ ಮಾಡ್ತಾ ಇದ್ದೀವಿ. ಇನ್ನು ಬಹುಶಃ ಇನ್ನೂ ಅತಿ ಶೀಘ್ರದಲ್ಲೇ ಚಿತ್ರನೂ ಕೂಡ ಬಿಡುಗಡೆ ಆಗ್ತಾ ಇದೆ. ಆದಷ್ಟು ಬೇಗ ಅದನ್ನ ತಿಳಿಸೋ ಪ್ರಯತ್ನ ಮಾಡ್ತೇವೆ. ಈಗ ಹಿಕೋರ ಅಂದ್ರೆ ಈಗ ನಾವು ಮೊನ್ನೆ ಒಂದು 3-4 ವರ್ಷಗಳಿಂದ ಕೊರೋನಾ ಅಂತ ವೈರಸ್ ಬಂತು. ಕೊರೋನಾ ವೈರಸ್ ಅಟ್ಯಾಕ್ ಆಯ್ತು. ಆ ಕೊರೋನಾ ವೈರಸ್ಗೆ ಆಂಟಿವೈರಸ್ ಅನ್ನ ಕಂಡಿಡಿದ್ರು. ಕೋವಿಶೀಲ್ಡ್ ಅಥವಾ ಕೋವ್ಯಾಕ್ಸಿನ್ ಆ ಥರದ್ದು ಏನೋ ಒಂದು ಕಂಡಿಡಿದ್ರು. ಸೊ ಇಲ್ಲಿ ಹಿಕೋರ ಅಂತಕ್ಕಂಥದ್ದು ಜಸ್ಟ್ ಲೈಕ್ ಎ ಆಂಟಿವೈರಸ್. ಇದು ವೈರಸ್ ಅಲ್ಲ, ಹಿಕೋರ ವೈರಸ್ ಅಲ್ಲ, ಆಂಟಿವೈರಸ್. ಸೊ ಹಾಗಿದ್ರೆ ವೈರಸ್ ಏನು, ಆ ವೈರಸ್ ಏನು ಅಂತ ತಿಳ್ಕೊಬೇಕು ಅಂದ್ರೆ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಸರ್. ಎಸ್ ಸರ್, ಅದು ಆಕ್ಚುಲಿ ಕೊರೋನಾ ಟೈಮಲ್ಲಿ ಶುರು ಮಾಡ್ಕೊಂಡ್ವಿ. ಅದು ಸ್ವಲ್ಪ ಅಡೆತಡೆ ಆಗಿದ್ರಿಂದ ಸ್ವಲ್ಪ ಅದನ್ನ ಮೀರಿ ಮತ್ತೆ ಒಂದಷ್ಟು ಏರುಪೇರುಗಳು ಇರುತ್ತಲ್ಲ, ಅದೆಲ್ಲ ದಾಟ್ಕೊಂಡು ಬರೋದಕ್ಕೆ ಇದಾಯ್ತು. ಆದ್ರೆ ಸಿನಿಮಾ ಸ್ವಲ್ಪ ತಡವಾದ್ರೂ ಕೂಡ ಎಲ್ಲರೂ ಕೂಡ ಆಕ್ಚುಲಿ ನಾವು ಪ್ರಮೋಷನ್ ಶೋ ಅಂತ ಮಾಡಿದ್ವಿ. ಇದೇ ಥಿಯೇಟರ್ ಕೂಡ ಪ್ರಮೋಷನ್ 1-2-3 ಪ್ರಮೋಷನ್ ಶೋನು ಕೂಡ ಮಾಡಿದ್ವಿ ನಾವು. ಬಹಳ ಅಭೂತಪೂರ್ವ ಸಪೋರ್ಟ್ ಅಂತ ಹೇಳ್ತೀವಲ್ಲ, ಎಲ್ಲರೂ ತುಂಬಾ ಚೆನ್ನಾಗಿ ಒಪ್ಕೊಂಡು, ಈಗ ಪ್ರಾಮಾಣಿಕವಾಗಿ ಸ್ನೇಹಿತರು ಅಂತ ಅಂದಾಗ ಸಿನಿಮಾ ಚೆನ್ನಾಗಿದೆ ಅಂತ ಅನ್ಕೊಳ್ಳೋದು ಬೇರೆ ಸರ್. ಅದನ್ನ ಮೀರಿ ಈಗ ನಾವು ರಂಗಭೂಮಿಯಿಂದನೂ ಸ್ವಲ್ಪ ಬಂದಿರತಕ್ಕಂಥದ್ದು ಆಗಿರೋದ್ರಿಂದ ಯಾರೋ ಹೇಳ್ಬಿಟ್ರು ಅಂದಾಕ್ಷಣ ಹೋಗ್ಲಿದ್ರು ಅಂದಾಕ್ಷಣ ಖುಷಿ ಪಡೋದು ಅಥವಾ ಏನೋ ಅಂದಾಕ್ಷಣ ಆ ಥರದ್ದೇನಿಲ್ಲ. ಅದನ್ನ ಸಪ್ರೇಟ್ ಆಗಿ ಅದನ್ನ ಒತ್ತಟ್ಟಿಗಿಟ್ಟು ನಾವು ಕೂಡ ಒಬ್ಬ ಆಡಿಯನ್ಸ್ ಆಗಿ ನೋಡಿದಾಗ ನಮ್ಮ ಅಂತರ್ಗಕ್ಕೆ ಪ್ರಾಮಾಣಿಕವಾಗಿ ಏನ್ ಅನ್ಸುತ್ತೆ ಅಂತಕ್ಕಂಥದ್ದನ್ನ ನೋಡಿದಾಗ ಎಸ್, ನಾವು ಈಗ ಧೈರ್ಯವಾಗಿ ಪ್ರೇಕ್ಷಕರ ಮುಂದೆ ಅಧಿಕೃತವಾಗಿ ಹೋಗ್ಬಹುದು ಅಂತಕ್ಕಂಥ ಒಂದು ಆತ್ಮವಿಶ್ವಾಸ ಬಂದ ಮೇಲೆ ನಿರ್ಮಾಪಕರು ನಾವೆಲ್ಲ ಕೂತ್ಕೊಂಡು ನಡೀರಿ ಹೋಗೋಣ, ಧೈರ್ಯವಾಗಿ ಈಗ ನಾವು ಮುನ್ನುಗ್ಗೋಣ, ನಡೀರಿ ಅಂತ ಹೇಳಿ. ಯಾಕಂದ್ರೆ ನೀನಾಸಂ ಅಂತಕ್ಕಂಥ ಒಂದು ಸಂಸ್ಥೆಗೆ ಹೆಸರಿಟ್ಕೊಂಡು ಸುಮ್ನೆ ಏನೇನೋ ಒಂದು ಜವಾಬ್ದಾರಿ ರಹಿತವಾಗಿ ಏನೋ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಆತರ ಇದ್ರೆ ನಾವು ಆತರ ಹೆಸರನ್ನೇ ಬಳಸ್ಕೋಬಾರ್ದು, ಇಟ್ಕೋಬಾರ್ದು. ಸೊ ಅಣ್ಣ ಖಂಡಿತವಾಗ್ಲು ಅಷ್ಟು ನಾನು ಆಕ್ಚುಲಿ ಕೆಲವರು ಇಲ್ಲೇ ಇದ್ದಾರೆ, ನೀವೇ ಅವ್ರನ್ನ ಕೆಲವರು ಅಂತ ನೋಡಿದಂತ ಕೆಲವರು ಇಲ್ಲಿದ್ದಾರೆ. 98% ಇಡೀ ಸಿನಿಮಾನ ತುಂಬಾ ಅತ್ಯದ್ಭುತವಾಗಿ ಒಪ್ಕೊಂಡಿದ್ದಾರೆ. ಈ ಇವತ್ತಿನ ಕನ್ನಡ ಚಿತ್ರಕ್ಕೆ ಈ ತರದೊಂದು ಸಿನಿಮಾ ಬೇಕು, ತುಂಬಾ ಅವಶ್ಯಕ. ಮತ್ತು ಯಾವುದೇ ಕಾರಣಕ್ಕೂ ಈ ಸಿನಿಮಾನ ಬಿಡುಗಡೆನ ತಡೆ ಮಾಡಬೇಡಿ, ಆದಷ್ಟು ಬೇಗ ಬಿಡುಗಡೆ ಮಾಡಿ. ಯಾವ ಮಲಯಾಳಂ ಸಿನಿಮಾಗೂ ಯಾವ ಸಿನಿಮಾಗೂ ಇದು ಕಡಿಮೆ ಇಲ್ಲ, ಅತ್ಯದ್ಭುತವಾಗಿದೆ, ಅಮೋಘವಾಗಿದೆ ಅಂತಾನೆ ಎಲ್ಲ ಹೇಳಿದ್ದಾರೆ. ಸೊ ಅದು ನಮ್ಗೊಂದು ಶಕ್ತಿ ಕೊಟ್ಟಿದೆ, ಆತ್ಮವಿಶ್ವಾಸ ಕೊಟ್ಟಿದೆ. ನಾ ಶೂಟಿಂಗು ಮೊದಲಿಗೆ ನಾವು ಜೋಗ್ ಫಾಲ್ಸ್, ಸಾಗರ ಜೋಗ್ ಫಾಲ್ಸು ಮತ್ತೆ ಬೆಂಗಳೂರು ಸುತ್ತಮುತ್ತ ಮೊಟ್ಟ ಮೊದಲ ಬಾರಿಗೆ ಆಕ್ಷನ್ ಕಟ್ ಹೇಳಿದೆ ನಮ್ಮ ನೀನಾಸಂ ರಂಗಮಂದಿರದಲ್ಲಿ. ಆಕ್ಚುಲಿ ಅವರು ಈ ತರದೊಂದು ಕಮರ್ಷಿಯಲ್ ಮೂವಿಗಳಿಗೆ ಅವಕಾಶನೇ ಕೊಡಲ್ಲ. ಆದ್ರೂ ಕೂಡ ಆ ಕತೆ, ಆ ಓರಣ ಮತ್ತೆ ಅದೊಂದು ಸಾಹಿತ್ಯ ಮತ್ತೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಮಾಡಿದಂತಹ ಆ ಒಂದು ಸಂಗೀತ ಏನು ಅತ್ಯದ್ಭುತವಾಗಿತ್ತು. ಸೊ ಅದನ್ನ ಕೇಳಿ ಇಲ್ಲ ಇಲ್ಲಿಂದನೇ ಶುರುವಾಗ್ಲಿ. ನಮ್ಮ ರತ್ನಕ್ ಅವರು ಅಷ್ಟು ವರ್ಷಗಳ ಒಂದು ಶ್ರಮ ಇತ್ತಲ್ಲ, ಅವರ ತ್ಯಾಗ ಇತ್ತಲ್ಲ ಅದು, ಮತ್ತೆ ನಾನು ಕೂಡ ನೀನಾಸಂ ವಿದ್ಯಾರ್ಥಿನಿ ಆಗಿದ್ದರಿಂದ ಮತ್ತೆ ಅದರ ಇಲ್ಲ ಇದನ್ನ ಇಲ್ಲಿ ಮಾಡೋದ್ರಿಂದ ನಮ್ಮ ಸಂಸ್ಥೆಗೆ ಧಕ್ಕೆ ಆಗಲ್ಲ ಅಂತಕ್ಕಂಥ ಒಂದು ಆತ್ಮವಿಶ್ವಾಸ ಅಲ್ಲಿಯೂ ಅವರಿಗೂ ಒಂದು ಬಂದು ನಮ್ಮ ಮೇಲಿನ ಒಂದು ಪ್ರೀತಿಗೆ ಒಂದು ಪ್ರೋತ್ಸಾಹಕ್ಕೆ ಅವಕಾಶ ಕೊಟ್ಟರು. ಅಲ್ಲಿಂದ ಶುರುವಾಗಿ ಬೆಂಗಳೂರು ಸುತ್ತಮುತ್ತ ಹೆಸರುಘಟ್ಟ ಅಲ್ಲಿಲ್ಲ ಶೂಟಿಂಗ್ ಮಾಡಿದ್ದೀವಿ. ಎಲ್ಲ ಕಲಾವಿದರಿಗೂ ಒಂದು ಆಸೆ ಇರುತ್ತೆ, ನಾನು ಒಳ್ಳೆ ಪಾತ್ರದಲ್ಲಿ ಕಾಣಿಸ್ಕೊಳ್ಬೇಕು. ಅಂದ್ರೆ ಕಲಾವಿದ ಅಥವಾ ಕಲಾವಿದೆ ಯಾರೇ ಆಗ್ಲಿ ಆಸೆ ಇರುತ್ತೆ ಒಂದು ಎತ್ತರ ಸ್ಥಾನಕ್ಕೆ ಹೋಗ್ಬೇಕು ಅಂತ. ಸೊ ಅದೇ ಆಸೆ ಕನಸುಗಳನ್ನ ಇಟ್ಕೊಂಡು ಬಂದಂಥವಳು ನಾನು. ಸೀರಿಯಲ್ಗಳನ್ನ ಮಾಡ್ಕೊಂಡ್ ಬರ್ತಾ ಇದ್ದೆ, ನಾಟಕ ರಂಗಭೂಮಿಯನ್ನು ಮಾಡ್ಕೊಂಡ್ ಬರ್ತಾ ಇದ್ದೆ. ಸೊ ಇವತ್ತು ನನ್ನ ಈ ಸಿನಿಮಾದಲ್ಲಿ ಒಂದು ಭಾಗಿಯಾಗಿದ್ದೀನಿ, ಒಂದು ಭಾಗ ಅಂತ ಹೇಳೋದಕ್ಕೆ ನಾನು ಹೆಮ್ಮೆ ಅಂತ ಅನ್ಸುತ್ತೆ. ಇದಕ್ಕೆ ಕಾರಣ ಆಗಿರುವಂತ ನಿರ್ದೇಶಕರಿಗೆ ಮತ್ತೆ ನಿರ್ಮಾಪಕರಿಗೆ, ಇಡೀ ಚಿತ್ರತಂಡಕ್ಕೆ ನನ್ನ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಕ್ಷಣದಲ್ಲಿ ನಾನು ಪುನೀತ್ ಸರ್ನ ನೆನೆಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ನಾನು ಕಟಕ ಅಂತ ಒಂದು ಸಿನಿಮಾ ಮಾಡಿದೆ. ಆ ಸಿನಿಮಾ ಬಂದ್ಬಿಟ್ಟು ಅವ್ರದೇ ಪ್ರೊಡಕ್ಷನ್ ಹೌಸಿಂದ ನಾನು ಶುರು ಮಾಡಿದ್ದು.
ಅಲ್ಲಿ ಇದೇ ತರ ಸಂಗೀತ ಅಂದ್ರೆ ಆಡಿಯೋ ರಿಲೀಸ್ ಟೈಮಲ್ಲಿ ಸರ್ ಬಂದಿದ್ರು. ಆಗ ಒಂದು ಮಾತು ಹೇಳಿದ್ರು, ಅಂದ್ರೆ ರವಿ ಬಸ್ರು ಸರ್ ನಿರ್ದೇಶನದ ಅದು ಸಿನಿಮಾ. ಅವರು ಯಾವಾಗಲೂ ರವಿ ಬಸ್ರು ಸರ್ ಯಾವಾಗಲೂ ಹೇಳ್ತಾ ಇದ್ರು, ನೀವು ಸಿನಿಮಾಗಳನ್ನ ಜಾಸ್ತಿ ಮಾಡ್ತಾ ಹೋಗಿ, ಸೀರಿಯಲ್ಗಳು ಮಾಡಬೇಡಿ ಅಂತೆಲ್ಲ ಹೇಳ್ತಾ ಇದ್ದಾಗ, ಹೌದು ಮಾಡ್ತೀನಿ ಅಂತ ಹೇಳ್ತಾ ಇದ್ದೆ. ಮೋಸ್ಟ್ಲಿ ಅವ್ರು ಹೇಳಿದ್ರು ಏನೋ ಗೊತ್ತಿಲ್ಲ, ಪುನೀತ್ ಸರ್ ಒಂದು ಮಾತು ಹೇಳಿದ್ರು, ನೀವು ತುಂಬಾ ಒಳ್ಳೆ ಕಲಾವಿದೆ, ತುಂಬಾ ಚೆನ್ನಾಗಿ ನಟನೆ ಮಾಡಿದ್ದೀರಾ, ಸಿನಿಮಾಗೆ ಬನ್ನಿ ನೀವು ಅಂತ. ಇವತ್ತು ಅವ್ರು ಇಲ್ಲ, ಬಟ್ ಆದ್ರೆ ಅವ್ರ ಹಾರೈಕೆ, ಅವ್ರ ಆಶೀರ್ವಾದ, ಅವ್ರ ಪ್ರೀತಿ ನನ್ನ ಮೇಲೆ ಆಯ್ತು ಅನ್ಸುತ್ತೆ. ಅವ್ರು ಹೇಳಿದ ಕೆಲವೇ ದಿನಗಳಲ್ಲಿ ನನಗೆ ರತ್ನಕ್ಕ ಅವ್ರ ಕಡೆಯಿಂದ ಕಾಲ್ ಬರುತ್ತೆ, ಈ ತರ ಒಂದು ಸಿನಿಮಾ ಮಾಡ್ತಾ ಇದೀವಿ, ಅದರಲ್ಲಿ ಪ್ರಮುಖ ನಾಯಕ ನಟಿಯಾಗಿ ನೀನು ಮಾಡಬೇಕು ಅಂತ. ನಾನು ಆಲ್ರೆಡಿ ಸೀರಿಯಲ್ಗಳು ಮಾಡ್ಕೊಂಡ್ ಬರ್ತಾ ಇದ್ದೀನಿ ಅಂತ ಕ್ವಶನ್ ಕೇಳಿದಾಗ ಅವರು ರತ್ನಕ್ಕ ನನ್ನನ್ನ ನೀನಾಸಮ್ಮಲ್ಲಿ ನೋಡ್ಕೊಂಡು ಬರ್ತಾ ಇದ್ರು. ಅವ್ರಿಗೇನೋ ಗೊತ್ತಿಲ್ಲ, ಈ ಪಾತ್ರಕ್ಕೆ ನಾನು ಸೂಟಬಲ್ ಅಂತ ಅನ್ಸುತ್ತೆ. ನಿರ್ದೇಶಕರ ಜೊತೆ ಡಿಸ್ಕಸ್ ಮಾಡಿದ್ರು ಅನ್ಸುತ್ತೆ, ಪಾತ್ರವನ್ನ ಕೊಟ್ಟಿದ್ದಾರೆ. ಇಡೀ ಚಿತ್ರತಂಡ ಶ್ರದ್ಧೆಯಿಂದ, ಪ್ರೀತಿಯಿಂದ, ಆಸಕ್ತಿಯಿಂದ ಎಲ್ಲರೂ ವರ್ಕ್ ಮಾಡಿದ್ದಾರೆ. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ, ಇದಕ್ಕೆ ಕ್ಲಾಪ್ ಮಾಡಿದ್ದು ಡಿ ಬಾಸ್ ನಮ್ಮ ದರ್ಶನ್ ಸರು. ಮಾಧ್ಯಮದ ಮೂಲಕ ಒಂದೇ ಒಂದು ಕೇಳ್ಕೊತೀನಿ ಅವ್ರಿಗೆ, ನೀವು ಕ್ಲಾಪ್ ಮಾಡೋದಿಕ್ ಬಂದಾಗ ನಮ್ಮೆಲ್ರಿಗೂ ಇಡೀ ಚಿತ್ರತಂಡದಕ್ಕೆ ಮನಸ್ಪೂರ್ವಕವಾಗಿ ಹಾರೈಸಿದ್ರಿ. ಇದೇ ಆಗಸ್ಟ್ ಅಲ್ಲಿ ರಿಲೀಸ್ ಆಗ್ತಾ ಇದೆ, ದಯವಿಟ್ಟು ಸರ್ ಬಿಡುವು ಮಾಡಿಕೊಂಡು ನಮ್ಮ ಸಿನಿಮಾವನ್ನ ನೋಡ್ಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ. ಹಾಗೆ ಪ್ರೇಕ್ಷಕರಿಗೂ ಕೂಡ ದಯಮಾಡಿ ಚಿತ್ರತಂಡಕ್ಕೆ ಬಂದು ನಮ್ಮ ಸಿನಿಮಾವನ್ನ ನೋಡ್ಬೇಕು. ಯಾಕೆ ಅಂತ ಹೇಳಿದ್ರೆ, ಇಷ್ಟು ವರ್ಷ ಅಂದ್ರೆ ಏನು ಸಿನಿಮಾಗಳು ಬಂದಿದೆಯಲ್ಲ, ಇದೆಲ್ಲದಕ್ಕಿಂತ ವಿಭಿನ್ನವಾದ ಒಂದು ಸಿನಿಮಾ ಅಂತ ನಾನು ಹೇಳೋದಕ್ಕೆ ಮನಸ್ಪೂರ್ವಕವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ದಯಮಾಡಿ ಚಿತ್ರತಂಡಕ್ಕೆ ಬನ್ನಿ, ಚಿತ್ರಮಂದಿರಕ್ಕೆ ಬಂದು ಚಿತ್ರವನ್ನ ನೋಡಿ ಹಾರೈಸಬೇಕು ಇಡೀ ಚಿತ್ರತಂಡಕ್ಕೆ ಅಂತ ಕೇಳ್ಕೊತೀನಿ. ಮಾಧ್ಯಮ ಮಿತ್ರರಲ್ಲೂ ಒಂದೇ ಒಂದು ಕೋರಿಕೆ, ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಅಂದ್ರೆ ತುಂಬಾ ಮುಖ್ಯ. ದಯಮಾಡಿ ಸಪೋರ್ಟ್ ಮಾಡಿ ಇಡೀ ಚಿತ್ರತಂಡಕ್ಕೆ ಹಾರೈಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಹೀಗೆ ನನ್ನ ಪಿಕ್ಚರ್ ನೋಡಿಬಿಟ್ಟು ಸರ್ ನೀವೇ ರೋಲ್ ಮಾಡಬೇಕು ಅಂತ ಹೇಳಿ ನನಗೆ ತುಂಬ ಅಂದರೆ ತುಂಬ ಎಂಕರೇಜ್ ಮಾಡಿದ್ರು. ಇನ್ನೊಂದು ವಿಶೇಷವಾದ ವಿಷಯ ನನಗೆ ಅಂದರೆ, ಒಂದು ವುಮೆನ್ ಪ್ರೊಡ್ಯೂಸರ್, ಈಗಿನ ಸಿನಿಮಾ ರಂಗದಲ್ಲಿ ವುಮೆನ್ ಪ್ರೊಡ್ಯೂಸರ್ಸ್ ಭಾಳ ಕಡಿಮೆನೇ ಇದ್ದಾರೆ. ಹಾಗಾಗಿ ನಾನು ಸೆಟ್ಟಲ್ಲಿ ಇರುವಾಗ ರತ್ನ ಅಮ್ಮ ಅವ್ರನ್ನ ನೋಡ್ತಾ ಇದ್ದೆ, ಎಷ್ಟು ಎನರ್ಜೆಟಿಕ್ ಆಗಿ, ಎಷ್ಟು ಆಸಕ್ತಿ ಕೊಟ್ಟು ನಮ್ಮನ್ನೆಲ್ಲ ನೋಡಿಕೊಂಡ್ರು, ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಆಮೇಲೆ ನನಗೆ ಸ್ವಲ್ಪ ಭಯನೂ ಆಗಿತ್ತು ಮೊದಲೇ ಸಿನಿಮಾ ಅಂತ. ಸೊ ಹಾಗಾಗಿ ಎಲ್ಲರೂ ಅಷ್ಟೇ, ಇಲ್ಲಿ ಎಲ್ಲ ಕಲಾವಿದರು, ಡೈರೆಕ್ಟರ್ಸರು ನನಗೆ ಒಂಥರ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಹೇಳ್ಕೊಟ್ಟಾಗೆ ತುಂಬ ಚೆನ್ನಾಗಿ ನನಗೆ ತರಬೇತಿನ ನೀಡಿ ನನ್ನ ಕ್ಯಾಮ್ರಾಗೆ ಹೆಂಗೆ ಆ್ಯಕ್ಟ್ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ವಿಶೇಷವಾಗಿ ಒಂದು ಕೃಷ್ಣಪೂರ್ಣ ಸರ್ ಹೇಳ್ದಂಗೆ, ಈ ಸಿನಿಮಾಗೆ, ಚಿತ್ರಕ್ಕೆ ಏನೇ ಆಗಲಿ ಒಂದು ಅದರ ಜೀವ ಅಂದರೆ ಅದ್ರ ಹಿನ್ನೆಲೆ ಗಾಯನ ಆಗಿರುತ್ತೆ ಹಾಗೂ ಹಾಡುಗಳಾಗಿರುತ್ತೆ. ನನಗೋಸ್ಕರ ಒಂದು, ಐ ಥಿಂಕ್ ನನ್ನ ಕ್ಯಾರೆಕ್ಟರ್ಗೋಸ್ಕರ ಒಂದು ಅದ್ಭುತವಾಗಿ ಒಂದು ಸಾಂಗ್ ಮಾಡಿದ್ದಾರೆ ಪೂರ್ಣಚಂದ್ರ ಸರ್ ಅವರು. ನನಗೆ ತುಂಬ ಅಂದರೆ ತುಂಬ ಹಿಡಿಸ್ತು. ಅದ್ರದ್ದು ನೃತ್ಯ ಸಂಯೋಜನೆ ಕೂಡ ಮದನ್ ಹರಿಣಿ ಅವ್ರು ಮಾಡಿದರು. ನಾನು ತುಂಬ ಅಂದರೆ ತುಂಬ ಇಷ್ಟಪಟ್ಟು ಆ ಡಾನ್ಸ್ ಮಾಡಿಕೊಟ್ಟಿದ್ದೀನಿ. ಸದ್ಯದಲ್ಲೇ ನೀವೆಲ್ಲರೂ ನೋಡ್ತೀರಾ. ಸೊ ಹಾಗಾಗಿ ಕನ್ನಡ ಚಿತ್ರರಂಗದಲ್ಲಿ ಇದೊಂದು ವಿಭಿನ್ನವಾದ ಒಂದು ಎಕ್ಸ್ಪೆರಿಮೆಂಟಲ್ ಮೂವಿ ಅಂತಲೇ ಹೇಳ್ಬೋದು. ಮಾಧ್ಯಮದ ಮೂಲಕ ನಾನು ಕೇಳ್ಕೊಳ್ಳೋದು ಎಲ್ಲ ಆಡಿಯನ್ಸ್ಗೂ, ಖಂಡಿತವಾಗಿ ನೀವು ಚಿತ್ರರಂಗಕ್ಕೆ ಬಂದು ಇದನ್ನು ನೋಡಬೇಕು ಅಂತ ನನ್ನ ನಮಸ್ಕಾರಗಳು. ಥ್ಯಾಂಕ್ ಯು. ಈ ಚಿತ್ರದಲ್ಲಿ ನಾನು ಒಂದು ಪುಟ್ಟ ಪಾತ್ರವನ್ನು ಮಾಡಿದ್ದೇನೆ. ಅದಕ್ಕಿಂತ ಹೆಚ್ಚಾಗಿ ನಾನು ರತ್ನಕ್ಕನನ್ನ ಹಾಗೂ ರತ್ನಕ್ಕ ಅವರ ಮನೆಯವರಾದ ಶ್ರೀಧರ್ ಅವರನ್ನ ಬಹಳ ವರ್ಷಗಳಿಂದ ಬಲ್ಲೆ. ಅವರ ಜೀವನವೇ ಒಂದು ದೊಡ್ಡ ಸಿನಿಮಾ ಆದರೂ ಅಚ್ಚರಿ ಏನಿಲ್ಲ. ಯಾಕೆ ಅಂತಂದ್ರೆ, ನೀನಾಸಂಬಲ್ಲಿ ಮೆಸ್ ಅನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಂಥವ್ರು ಇವತ್ತೊಬ್ಬ ಸಿನಿಮಾ ನಿರ್ಮಾಪಕರಾಗಿ ನಮ್ಮ ಮುಂದೆ ನಿಂತಿದ್ದಾರೆ. ಇದು ನಿಜಕ್ಕೂ ಒಂದು ಹೆಮ್ಮೆಯ ವಿಷಯ. ಅವರ ಕೈತುತ್ತು ತಿಂದು ಬೆಳೆದಂತಹ ಬಹುದೊಡ್ಡ ಕಲಾವಿದರ ದಂಡು ನಮ್ಮ ಕರ್ನಾಟಕದಲ್ಲಿದೆ. ಅದರಲ್ಲಿ ದರ್ಶನ್ ಕೂಡ ಒಬ್ರು ಅನ್ನೋದು ನಮ್ಮೆಲ್ಲರ ಹೆಮ್ಮೆ. ಅವರು ಬಹಳ ಕನಸಿನೊಂದಿಗೆ ಈ ರಂಗಕ್ಕೆ ಕೈ ಇಟ್ಟರು. ತಾನು ಪ್ರೊಡ್ಯೂಸರ್ ಆದ್ರು. ನೀನಾಸಂ ಕಿಟ್ಟಿ ಅವರ ನಿರ್ದೇಶನದಲ್ಲಿ ಈ ಸಿನಿಮಾವನ್ನ ಮಾಡಿದ್ರು. ಅದು ಹೇಳಿ ಕೇಳಿ ಶುರುವಾದ ನಂತರ ಕೊರೋನಾ ಬಂತು. ಆ 5 ವರ್ಷಗಳ ಕಾಲದ ಸ್ಟ್ರಗಲ್ ಅನ್ನ ನಾನು ಕೂಡ ಹತ್ತಿರದಿಂದ ಬಲ್ಲೆ. ಆದ್ರೂ ಕೂಡ ಛಲ ಬಿಡೋದ ತ್ರಿವಿಕ್ರಮನಂತೆ
ಕೈಯೆಲ್ಲ ಖಾಲಿ ಆದರೂ ಮತ್ತಿನ್ನೆಲ್ಲೋ ಒಂದು ದಾರಿಯನ್ನು ಹುಡುಕಿ ಮತ್ತದನ್ನು ಗೆಲ್ಲಿಸಬೇಕು ಅನ್ನುವಂತಹ ಗುರಿ ಮುಟ್ಟಲೇಬೇಕು ಅನ್ನುವಂತಹ ಸಂಕಲ್ಪದೊಂದಿಗೆ ಈವರೆಗೆ ತಂದಿದ್ದಾರೆ. ಹಾಗಾಗಿ ಹಾಗೂ ನಾನು ಈ ಸಿನಿಮಾವನ್ನ ನಾನು ಸಂಪೂರ್ಣವಾಗಿ ನೋಡಿದ್ದೇನೆ. ನಿಜಕ್ಕೂ ಕೂಡ ಈವರೆಗೆ ಬಂದ ಕನ್ನಡದ ಸಿನಿಮಾಗಳಿಗಿಂತ ಸಂಪೂರ್ಣ ವಿಭಿನ್ನವಾದ ಸಿನಿಮಾ ಅಂತ ಹೇಳಲಿಕ್ಕೆ ಹೆಮ್ಮೆ ಅನ್ಸತ್ತೆ. ಒಂದು ಸೈಕಲಾಜಿಕಲ್ ವಿಷಯಗಳನ್ನ ಇಟ್ಕೊಂಡು ಇಷ್ಟು ಅದ್ಭುತವಾಗಿ ಕಥೆಯನ್ನ ಹೆಣಲಿಕ್ಕೆ ಸಾಧ್ಯ ಅನ್ನೋದನ್ನ ಕೃಷ್ಣಪೂರ್ಣ ಅವರು ತೋರಿಸಿಕೊಟ್ಟಿದ್ದಾರೆ. ಇವತ್ತು 3 ಹಾಡುಗಳನ್ನು ತಾವು ನೋಡಿದ್ದೀರಿ, ಅದು ಕೂಡ ಒಂದಕ್ಕಿಂತ ಒಂದು ಅದ್ಭುತವಾಗಿ ಬಂದಿದೆ. ಹಾಗಾಗಿ ಅದರಲ್ಲಿ ಏಳಿ ಎದ್ದೇಳಿ ಗುರಿ ಮುಟ್ಟುವವರೆಗೆ ನೆಲ್ಲದರಿ ಎಂದಂಗೆ ನಾವು ಗೆದ್ದೇ ಗೆಲ್ತೀವಿ ಅನ್ನುವಂತಹ ನಮ್ಮ ರತ್ನಕ್ಕ ಅವರಿದ್ದಾಗಿರ್ಬೋದು, ಹಾಗೂ ನೀನಾಸಂ ಕಿಟ್ಟಿಯವರ ಸಂಕಲ್ಪ ಆಗಿರ್ಬೋದು, ನಮ್ಮೆಲ್ಲರ ಚಿತ್ರತಂಡದ ಸಂಕಲ್ಪವೂ ಅದೇ, ಗೆಲ್ಲಬೇಕು, ಗೆಲ್ತೀವಿ ಕೂಡ. ಇದು ಒಂದು ಅದ್ಭುತವಾದ ಸಿನಿಮಾ. ನೀವು ಕೊಡುವಂತಹ ದುಡ್ಡು ಖಂಡಿತ ಮೋಸ ಆಗೋದಿಲ್ಲ ಅನ್ನುವಂತಹ ಭರವಸೆಯನ್ನ ನಾನು ಕೂಡ ಆ ಸಿನಿಮಾ ನೋಡಿದ್ದಕ್ಕಾಗಿ ಹೇಳ್ತೇನೆ. ಅದ್ಭುತವಾದ ಸಿನಿಮಾ. ತಾವೆಲ್ಲರೂ ಕೂಡ ಥಿಯೇಟರ್ಗೆ ಬಂದು ನೋಡಿ, ಹೊಸ ಸಿನಿಮಾಗಳನ್ನ ಪ್ರೋತ್ಸಾಹ ಮಾಡಿ. 2 ಹಾಡಲ್ಲಿ ವರ್ಕ್ ಮಾಡಿದ್ದೀನಿ ಸರ್ ಜೊತೆ. ಆ 2 ಹಾಡಿಗೋಸ್ಕರ ನಾನು ಇಲ್ಲಿ ಕರೆದಿದ್ದಾರೆ. ಸೊ ಅವರು ದೊಡ್ಡ ಮನಸ್ಸು ನಿಮ್ಗೆ ಎಲ್ಲರಿಗೂ ಗೊತ್ತಾಗುತ್ತೆ ಅದರಲ್ಲೇ. ಥ್ಯಾಂಕ್ ಯು ಸೋ ಮಚ್ ಸರ್. ಮೇಡಮ್ ನೀವು ಹೇಳಿದ್ರಲ್ಲ, ಅದು ಭರತನಾಟ್ಯಂ ಸಾಂಗ್ ಅದೇ ಅನ್ಸುತ್ತಲ್ಲ ಸರ್, ಇದಂತೂ ಸೊ ಅದ್ಭುತವಾಗಿದೆ ಹಾಡುಗಳು. ಯಕ್ಷಗಾನ ಸ್ಟೈಲ್ದು ತುಂಬ ಇಷ್ಟ ಆಯಿತು ನನಗೂ. ಸೊ ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಆಲ್ ದ ಬೆಸ್ಟ್ ಎಲ್ಲರಿಗೂ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರಗಳು. ಮತ್ತು ನನ್ನ ಮಾಧ್ಯಮ ಮಿತ್ರರಿಗೂ ನಮಸ್ಕಾರಗಳು. ಮತ್ತು ನಾನು ತುಂಬ ಗೌರವಿಸೋ ಸುಧೀಂದ್ರ ವೆಂಕಟೇಶ್ ಅವ್ರಿಗೂ ನಮಸ್ಕಾರ. ಸೊ ಹಿಕೋರ ಸಿನಿಮಾ ತುಂಬ ಒಂಥರ, ಆ ಸಿನಿಮಾ ಶುರು ಮಾಡಿದ್ದರಿಂದ ಇಲ್ಲಿವರೆಗೂ ಒಂದು ಹೋರಾಟ, ಅಡ್ವೆಂಚರ್, ಎಲ್ಲ ಥರದ್ದು. ಅಂದರೆ ಬಿಡದೆ ಇದನ್ನು ನಾನು ತಗೊಂಡೇ ಹೋಗ್ತೀನಿ, ಸ್ಕ್ರೀನ್ಗೆ ತಗೊಂಡೇ ಬಂದು ಮುಟ್ಟಿಸ್ತೀನಿ, ಜನರ ಮುಂದೆ ತಗೊಂಡೇ ಹೋಗ್ತೀನಿ ಅನ್ನೋ ಒಂದು ಛಲ ಇದೆಯಲ್ಲ, ರಿಯಲಿ ಹ್ಯಾಟ್ಸ್ ಅಪ್ ಫಾರ್ ದ ಟೀಮ್. ಸೊ ಆ ಟೀಮಲ್ಲಿ ನಾನು ಒಂದು ಅರ್ಧ ಸಿನಿಮಾ ನಡೆದಿರ್ಬೇಕು. ಆವಾಗ ನನ್ನ ಆಫೀಸಿಗೆ ಬಂದು ರತ್ನಕ್ಕ ಬಂದು, ನಾನು ನೀನಾಸಮಲ್ಲಿ ಸ್ಟೂಡೆಂಟ್ ಆಗಿದ್ದಾಗ ಎಲ್ಲರಿಗೂ ಹೆಂಗೆ ಒಂದು ಕೈ ತುತ್ತು ಹೆಂಗೆ ಕೊಡ್ತಾಯಿದ್ರು, ಎಲ್ಲರಿಗೂ ಊಟ ಹೆಂಗೆ ಕೊಡ್ತಾಯಿದ್ರು, ಆ ಥರ ನಾವು ಎಕ್ಸ್ಟ್ರಾ ವಸೂಲಿ ಮಾಡ್ತಾಯಿದ್ವಿ ಅವ್ರ ಹತ್ರ. ಸೊ ಕಾಸು ಇರ್ತಿರ್ಲಿಲ್ಲ ನಮ್ಮ ಹತ್ರ. ಸೊ ಸಾಲ ಕೊಡೋಳು ನಮಗೆ. ಸೊ ಬಂದು ನನ್ನ ಆಫೀಸಿಗೆ ಬಂದು, ನಂದು ಆವಾಗ ಪದ್ಮಾವತಿ ಇದೆಲ್ಲ ಸೀರಿಯಲ್ ಇದೆಲ್ಲ ನಡೀತಾ ಇತ್ತು ಅವಾಗ. ಕಂದ ಈ ಥರ ನಾನೊಂದು ಸೀರಿಯಲ್ ಇದು ಮಾಡಬೇಕು ಅಂತಿದ್ದೀನಿ, ನೀನು ಒಂದು ಪಾತ್ರ ಮಾಡಬೇಕು, ಒಂದು 11 ದಿನದ ಪಾತ್ರ ಅಂತ ಹೇಳಿದ್ರು. ಓಕೆ ಅಕ್ಕ, ನೀನು ಮಾತಾಡೋಂಗೆ ಇಲ್ಲ, ಅನ್ನೋದು ಋಣ ಇದೆ, ಸರಿ ಅಂತ ಹೇಳಿ, ಎಷ್ಟು ತಗೋತೀಯ ಏನು ಅಂತ ಹೇಳಿ ಹಿಂಜರಿತಾನೇ ಕೇಳ್ತಾ ಇದ್ದಾಳೆ. ಬಟ್ ಇವ್ರ ಗಂಡ ಇಬ್ಬರು ಬಂದಿದ್ರು. ಇವತ್ತು ಅಣ್ಣ ಇವತ್ತಿಲ್ಲ, ಶ್ರೀಧರಣ್ಣ, ಅವ್ರನ್ನ ನೆನೆಸ್ಕೋತೀನಿ, ಅವ್ರಿಗೂ ಒಳ್ಳೇದಾಗಲಿ, ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿದ್ದು ಕೇಳ್ತಾರೆ. ನಾನು ಅವ್ರಿಗೆ ಆವತ್ತು ಹೇಳಿದ್ದು ಒಂದೇ ಮಾತು, ಅದು ಹಿರಿಮೆ ಅಲ್ಲ, ಅದು ಋಣನ ಮತ್ತೆ ವಾಪಸ್ ಕೊಡೋವಂಥದ್ದು. ನಾನು ₹1 ಇಡಕ್ಕ ಟೇಬಲ್ ಮೇಲೆ ಅಂತ ಹೇಳಿ 11 ದಿನ ವರ್ಕ್ ಮಾಡಿ ಕೊಟ್ಟಿದ್ದೀನಿ ಈ ಸಿನಿಮಾಗೆ. ಯಾವುದೇ ಥರದ ಸಂಭಾವನೆಗಳನ್ನ ತಗೊಂಡಿಲ್ಲ. ಇದೇ ಥರ ಯಂಗ್ಸ್ಟರ್ಸ್ಗಳು ಯಾರೇ ಆದರೂ ಯಾರಿಗಾರು ಸಹಾಯ ಮಾಡಿದರೆ ಮಾಡಿ ಅನ್ನೋ ಉದ್ದೇಶಕ್ಕೆ ಇದನ್ನು ತಲುಪಿಸ್ತಾ ಇದ್ದೀನಿ ಅಷ್ಟೇ. ಅದು ಬಿಟ್ಟು ನಾನೇನು ಗ್ರೇಟ್ ಅಂತ ಹೇಳ್ತಾ ಇದ್ದೀನಿ. ಅದಾದಮೇಲೆ ಈ ರತ್ನಕ್ಕೊಂದು ಸಾಹಸ ಎಲ್ಲಿವರೆಗೂ ಹೋಗುತ್ತೆ ಅಂತ ಹೇಳಿದ್ರೆ, ತುಂಬ ಡೇಂಜರ್ ಝೋನ್ಗೆಲ್ಲ ಹೋಗಿ ತನ್ನ ಜೀವನ ಪಣ ಇಟ್ಟು ಇವತ್ತು ನಮ್ಮನ್ನೆಲ್ಲರೂ ಇಲ್ಲಿ ತಗೊಂಡು ಕೂರಿಸಿದ್ದಾಳೆ. ನಾನೇನಾದ್ರು ದೇವ್ರನ್ನ ಕೇಳಿದ್ರೆ ಈ ಸ್ಟೇಜಲ್ಲಿ, ಈ ಗಳಿಗೆಯಲ್ಲಿ ಆಕೆಗೆ ಒಳ್ಳೇದಾಗಲಿ ಅಂತ ಕೇಳ್ತೇನೆ. ಹಾಕಿರೋ ದುಡ್ಡು ವಾಪಸ್ ಬರಲಿ ಅಂತ ಕೇಳ್ತೇನೆ. ಮತ್ತು ಇವ್ರು ನಂಬಿರುವಂಥ ಟೀಮು ನಂದೇ ಟೀಮು. ನಾನು ನೀನಾಸಂ ಸ್ಟೂಡೆಂಟ್, ನಾನು ಅಲ್ಲಿದೇನೋ ಋಣ ಇದೆ ನನಗೆ. ನಂದೇ ಅಣ್ಣ ತಮ್ಮಿದ್ರವರಲ್ಲ. ಆ ಹುಡುಗನ ಫೋರ್ಸು ನಂದು 4 ಹಾಕಬೇಕು, ಅಷ್ಟು ಎನರ್ಜಿ ಅವ್ನು ಡೈರೆಕ್ಟ್ರದ್ದು. ನಾನೇ ಖುಷಿಯಾದೆ ನಾನು. ಓಕೆ, ಈಸ್ ಎ ಆ್ಯಕ್ಟರ್, ಈಸ್ ಎ ಡೈರೆಕ್ಟರ್, ಮಲ್ಟಿಪಲ್ ಒಂದು ಬೇರೆ ಥರದ್ದೇ ಒಂದು ಕೆಪಾಸಿಟಿ ಇದೆ ಅವನಿಗೆ. ಈ ಸಿನಿಮಾದಲ್ಲಿ ಇದೆಲ್ಲರೂ ಹೇಳ್ತಿದ್ದಾರೆ, ನೋಡಿದವರೆಲ್ಲ ಹೇಳ್ತಿದ್ದಾರೆ, ನಾನು ಇನ್ನೂ ನೋಡಿಲ್ಲ. ಮೇ ಬಿ ರಿಲೀಸ್ ದಿನ ನಾನು ಫಸ್ಟ್ ಬೆಂಚಲ್ಲೇ ಕುತ್ಕೊಂಡು ನೋಡ್ತೀನಿ. ನೀವು ಆಲ್ ದಿ ಬೆಸ್ಟ್ ಕಣೋ. ಯಾವಾಗಲೂ ಅಣ್ಣ 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 ಬಾರೋಣ, ಮಾಡೋಣ ಅದನ್ನು ಖಂಡಿತ ಮಾಡೋಣಪ್ಪ ಅಂತ ಹೇಳ್ಬಿಟ್ಟು ಮಾಡಿಕೊಟ್ಟಿದ್ದೀನಿ ಇದುವರೆಗೂ. ಮತ್ತೆ ಇನ್ನೊಂದಿನ ಶೂಟಿಂಗ್ ಮಾಡೋ ಸಾಹಸನೂ ಹಾಕೊಂಡಿದ್ದ ಅವನು.
ಸೊ ಇದೊಂದು ಕಡೆ. ಇವತ್ತು ಮ್ಯೂಸಿಕ್ ಬಿಡುಗಡೆ. ಸೊ ಅದರದ್ದು ಮುಖ್ಯ ಪ್ರಧಾನವಾಗಿ ಮಾತಾಡಬೇಕು ಅಂತ ಹೇಳಿದ್ರೆ ತೇಜಸ್ವಿ ಬಂದು, ಪೂರ್ಣಚಂದ್ರ ತೇಜಸ್ವಿ ಬಂದು ಯೋಗ್ಯತೆಯಲ್ಲಿ ತುಂಬ ದೊಡ್ಡ ನಮ್ಮ ಕರ್ನಾಟಕದಲ್ಲಿ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಪಟ್ಟಿಯಲ್ಲಿ ಇರುವಂಥ ಒಬ್ಬ ವ್ಯಕ್ತಿ. ಓಕೆ, ಅವರು ಬಂದು ಈ ಸಿನಿಮಾಗೆ ಸಪೋರ್ಟ್ ಮಾಡಿರೋದು ರಿಯಲಿ ರತ್ನಕ ಪುಣ್ಯ ಮಾಡಿರ್ಬೇಕು ಅಥವಾ ಈ ಟೀಮ್ ಪುಣ್ಯ ಮಾಡಿರ್ಬೇಕು, ಗೊತ್ತಿಲ್ಲ ಏನು ಅಂತ. ಯಾಕಂದ್ರೆ ತೇಜಸ್ವಿ ಬಂದು ತುಂಬ ಸೂಕ್ಷ್ಮ ಸಂವೇದನೆ, ರಂಗಭೂಮಿ ಹಿನ್ನೆಲೆ. ಸೊ ರಂಗಭೂಮಿ ಎಲ್ಲ ಒಂದು ಕಡೆ ಅಂಟ್ಕೊಂಡಿದೆ, ಅದಕ್ಕೋಸ್ಕರ ಸಪೋರ್ಟ್ ಮಾಡಿದ್ದಾರೆ. ದುಡ್ಡು ಕಾಸು ಯಾವುದನ್ನು ಲೆಕ್ಕ ಇಟ್ಕೊಳ್ದೆ ಅವ್ರಿಗೆ ಸಪೋರ್ಟ್ ಮಾಡಿರೋದಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಸರ್. ನಿಮ್ಮ ಫ್ಯಾನ್ ನಾನು. ಸೊ ಎಲ್ಲರಿಗೂ ಒಳ್ಳೇದಾಗಲಿ. ಇದರಲ್ಲಿ ನಾನು ಮೊದಲ ಬಾರಿಗೆ ಇವನೇನೋ ನನ್ನ ಕರ್ಕೊಂಡೋಗಿ ಒಂದು ಸ್ವಲ್ಪ ಮೀಸೆ ಗೀಸೆ ಎಲ್ಲ ತೆಗೆಸಿ ವಿಲನ್ ಮಾಡಿಸಿದ್ದಾನೆ. ಸೊ ಹಿಂಗಿರುತ್ತೋ ಗೊತ್ತಿಲ್ಲ ನನಗೆ. ಸೊ ಬೇರೆ ಸಿನಿಮಾಗಳಲ್ಲಿ ನಾನು ವಿಲನ್ ಮಾಡಬೇಕು ಅನ್ನೋದು ಆಸೆನೆ ನನಗೆ. ಇದರಲ್ಲಿ ಎಲ್ಲೋ ಒಂದು ಕಡೆ ಎಲ್ಲರಿಗೂ ಖುಷಿ ಕೊಡುತ್ತೆ ಅಂತ ಅನ್ಕೊಂಡಿದ್ದೀನಿ. ಲೇಟಾಗಿ ಬಂದಿದ್ದಕ್ಕೆ ಥ್ಯಾಂಕ್ಸ್ ಎಲ್ಲ ಅಣ್ಣಿಂದ್ರುಗಳಿಗೂ, ನನ್ನ ಸೀನಿಯರ್ ಜರ್ನಲಿಸ್ಟ್ ಅಣ್ಣಿಂದ್ರುಗಳಿಗೂ ನಮಸ್ಕಾರ. ಇಲ್ಲ, ಅವನು ತುಂಬಾ ವೈರಸ್ಗಳನ್ನ ಇಟ್ಟಿದ್ದಾನೆ. ಅವನು ನಮ್ಮ ಜಡ್ಜ್ಮೆಂಟ್ಗೆ ಸಿಗಲ್ಲ, ಆ ಥರದೊಬ್ಬ ನಿರ್ದೇಶಕ ಎಂಟ್ರಿ ಆಗಿದ್ದಾನೆ ಈಗ ಇಂಡಸ್ಟ್ರಿಯಲ್ಲಿ. ಉಳ್ಕೊಳ್ಳಿ ಅಂತ ನಾನು ಆಸೆ ಪಡ್ತೀನಿ. ಅವನಿಗೆ ಅವಕಾಶಗಳು ಸಿಗ್ತಾ ಹೋದ್ರೆ ಎಲ್ಲೋ ಒಂದ್ ಕಡೆ, ಯಾಕಂದ್ರೆ ನೀನಾಸಮ್ ಸಾಮಾನ್ಯದವ್ರನ್ನ ತಗೊಂಡ್ ಬಿಡಲ್ಲ. ಅದು ನಮ್ಮನ್ನ ಹಾಕಿ ರುಬ್ಬಿಟ್ಟಿರ್ತಾರಲ್ಲಿ ಆಲ್ರೆಡಿ. ಅದ್ರಲ್ಲೊಬ್ಬ ನಿರ್ದೇಶಕ ಹೊರಗಡೆ ಬಂದವನಂದ್ರೆ ಏನೋ ಇರ್ತದೆ, ಏನೋ ಸಮಥಿಂಗ್ ಇಸ್ ಎಟ್ ಟು ಬಿಕಮ್. ಅದು ಒಳ್ಳೇದಾಗ್ಲಿ ಅಂತ ಅವನಿಗೂ ಎಲ್ಲ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀನಿ. ನನ್ನ ಮಾಧ್ಯಮ ಮಿತ್ರರಿಗೆ ಯಾವತ್ತೂ ಬೆಂತಟ್ಟಿದ್ದೀರಾ. ನಾವೇನೋ ಒಂದಷ್ಟು ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಿದ್ದೀವಿ, ನಿಮ್ಗೆಲ್ಲರಿಗೂ ಗೊತ್ತಿರೋಂಥದ್ದೇ. ದಯವಿಟ್ಟು ಹರಸಿ ಬೆಳೆಸಿ ಹಿಕೋರಾಗು ಒಳ್ಳೇದಾಗ್ಲಿ ಅಂತ ಲೇಟಾಗಿ ಬಂದಿದ್ದಕ್ಕೆ ಮತ್ತೊಮ್ಮೆ ಕ್ಷಮೆ ಕೇಳ್ತೀನಿ. ಥ್ಯಾಂಕ್ ಯು. ಹೇಳಿದಾಗೆ ನಾನು ಅವ್ರ ಆಫೀಸಿಗೆ ಹೋಗಿ ಕೇಳ್ಕೊಂಡಾಗ, ಅಕ್ಕ ನೀನು ಅವತ್ತು ಹೊಟ್ಟೆ ತುಂಬ ಊಟ ಹಾಕಿದ್ಯಾ, ಇವತ್ತು ನೀನು ಕೂತ್ಕೋ ಊಟ ಮಾಡಬೇಕು, ಹೊಟ್ಟೆ ತುಂಬ ಊಟ ಮಾಡಬೇಕು. ಅವರ ಆಫೀಸಲ್ಲಿ ಅಮ್ಮನವರದ್ದೊಂದು ಮೂರ್ತಿ ಇಟ್ಟಿದ್ದಾರೆ. ನನಗೆ ಅದನ್ನು ನೋಡಿ ಎಲ್ಲಿಲ್ಲದ ಒಂದು ತುಂಬ ಮನಸ್ಸಿಗೆ ಸಂತೋಷ ಆಗಿ, ನಾನು ಊಟ ಹಾಕಿದಂಥ ವ್ಯಕ್ತಿ ಅಂದರೆ ಒಬ್ಬ ಸ್ಟೂಡೆಂಟು, 1 ವರ್ಷ ಊಟ ಹಾಕ್ತೀವಿ ಅಂತ ಒಂದು ವ್ಯಕ್ತಿ ಇಂಥದ್ದೊಂದನ್ನ ಮಾಡ್ಕೊಂಡಿಷ್ಟು ಮುಂದೆ ಬಂದಿದ್ದಾರಲ್ಲ, ಅವರ ಜೊತೆಗಿರೋ ನಿರ್ಮಲ ಮೇಡಮ್ ಅವರಿಗೆ ಸ್ಫೂರ್ತಿ. ಹಾಗಾಗಿ ನನಗೆ ಅವ್ರ ಬಗ್ಗೆ ತುಂಬ ಖುಷಿ. ನಾನು ಯಾವಾಗಲಾದ್ರೂ ಫೋನ್ ಮಾಡಿ ಮಾತಾಡ್ತಾ ಇರ್ತೀನಿ, ಬಾರಕ್ಕ ಮಾಡಕ್ಕ. ನನ್ನ ಹತ್ರ ಅವತ್ತು ಅವರು ದುಡ್ಡು ತಗೊಂಡಿದ್ದು ಬರೀ ಕೇವಲ 1 ರೂಪಾಯಿ ಮಾತ್ರ. ಬರೀ 1 ರೂಪಾಯಿಯನ್ನ ದೇವ್ರ ಮುಂದೆ ಇಡು ಅಕ್ಕ ನೀನು ಅಷ್ಟೇ ಕೇಳಿದ್ದು ನನ್ನ ಹತ್ರ. 1 ರೂಪಾಯಿಯನ್ನು ನಿರೀಕ್ಷೆ ಮಾಡಿ. ಇವತ್ತಿಗೂ ಕೂಡ ನಾನು ಯಾವುದೋ ಒಂದು ಸಿಚುವೇಶನ್ ಅಲ್ಲಿ ಇದ್ದಾಗ ಡಬ್ಬಿಂಗಿಗೆ ಬಂದಿದ್ರು. ಅವ್ರು ಬಂದಾಗ ಅದನ್ನ ಕೇಳಿ ತೊಡ್ಕೊಳಕ್ ಆಗ್ದೇನೆ, ಅದು ಹೇಳಕ್ಕಾಗಲ್ಲ ಅಷ್ಟು ಅಂತ ವ್ಯಕ್ತಿ. ಹಾಗಾಗಿ ಹೇಳ್ತಾ ಹೋದ್ರೆ ತುಂಬಾ ಇದೆ. ನೀನಾಸಂಗೆ ನಾನು 18 ವರ್ಷ ಅಂದ್ರೆ ಮಕ್ಕಳಿಗೆಲ್ಲ ಊಟ ಹಾಕಿದ್ದು ಸತೀಶ ಇರ್ಬೋದು, ಯೂಟರ್ನ್ ಲೂಸ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಮಾಡಿರೋ ಸಿನಿಮಾ, ಸತೀಶ, ದರ್ಶನ್, ಅಚ್ಯುತ, ಧರ್ಮೇಂದ್ರ, ಶೈಲ, ತುಂಬಾ ಜನ ನಮ್ಮ ಜಿ ಕನ್ನಡದಲ್ಲಿ ಬರ್ತಿರೋ ತುಂಬಾ ಜನ ಮಕ್ಕಳಿಗೆ 18 ವರ್ಷ ನಾನು ಊಟ ಹಾಕಿದ್ದೀನಿ. ಅದರಲ್ಲಿ ಎಲ್ಲರೂ ಒಂದಲ್ಲ ಒಂದು ರೀತಿ ತೊಡಸ್ಕೊಂಡಿದ್ದಾರೆ. ಇವತ್ತು ನಾನು ಒಂದು ಅಡೆತಡೆಗಳ ನಡುವೆಯೂ ಕರೋನಾ ಅನ್ನೋ ಟೈಮಲ್ಲಿ ಸಿನಿಮಾ ಸ್ಟಾರ್ಟ್ ಮಾಡಿದ್ದು. ಮಧ್ಯೆ ಎಷ್ಟೆಷ್ಟು ಅಡೆತಡೆಗಳು ಬಂತು. ಈ ಮಧ್ಯೆ ನಮ್ಮ ಮನೆಯವರು ಎಕ್ಸ್ಪೈರ್ಡ್ ಆದ್ರು. ಅದರ ನಡುವೆ 1 ವರ್ಷ ನಾನು ಮನೇಲಿ ಉಳ್ಕೊಂಡು, ಕಡೆಗೆ ನಮ್ಮ ಕುಟುಂಬದವರು ನನಗೆ ಬೆನ್ನೆಲುಬಾಗಿ ನಿಂತಿದ್ದು ನನ್ನ ಮಗ, ನಮ್ಮ ಕುಟುಂಬದವರು. ಇವತ್ತಿಗೆ ನಾನು ಇಲ್ಲೇನಾದ್ರೂ ಕೂತಿದ್ದೀನಿ ಅಂದ್ರೆ ಅದಕ್ಕೆ ನಮ್ಮ ಇಡೀ ಕುಟುಂಬ ಸಪೋರ್ಟ್ ಇದೆ. ಇಲ್ಲ ಅಂದ್ರೆ ಅವ್ರು ಇಲ್ಲದೆ ಇದ್ರೆ ನಾನು ಇಲ್ಲ ಇಲ್ಲಿ, ಯಾರಿಗೇ ಆಗ್ಲಿ. ಮನೆಯಲ್ಲಿ ಎಲ್ಲರೂ ಚೆನ್ನಾಗಿರ್ಬೇಕು. ಆ ಇದರಲ್ಲಿ ನಮ್ಮ ಕುಟುಂಬ ಮಾದರಿ. ನಾನು ಒಂದು ಸಿನಿಮಾಕ್ಕೆ ಕೈ ಹಾಕೊಂಡು ಇಷ್ಟೆಲ್ಲ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿ ಮನೆಯವ್ರು ಇಲ್ಲದೆ ಇರುವಾಗ ನನ್ನನ್ನ ತೂಗಿಸಿ ಎದ್ದೇಳಿಸಿ ಮಾಡಿದ್ದು ನನ್ನ ಮಗ. ನನ್ಗಿವತ್ತು ಅವನಿಗೆ ಯಾವ ಇದನ್ನು ಹೇಳಕ್ಕಾಗಲ್ಲ. ನನಗೆ ನನ್ನ ಮಗ ಇವತ್ತು ಸಪೋರ್ಟ್ ಮಾಡದೆ ಹೋಗಿದ್ರೆ ಅಥವಾ ನನ್ನ ಕುಟುಂಬ ಸಪೋರ್ಟ್ ಮಾಡದೆ ಹೋಗಿದ್ರೆ ನಾನಿವತ್ತು ಇಲ್ಲಿ ಬಂದು ಕೂರಕ್ ಆಗ್ತಿರ್ಲಿಲ್ಲ. ಹಂಗೆ ನನಗೆ ಆಡಿಯೋ ರೈಟ್ಸ್ ವಿಚಾರ ಬಂದಾಗ ನನಗೆ ನಮ್ಮ ಸರ್, ಪೂರ್ಣ ಸರ್ ಹತ್ರ ಹಿಂಗೆ ಮಾತಾಡಿದಾಗ
ಲಾಸ್ಟ್ ಆಪ್ಷನ್ ಹೋಗಿದ್ದು ನಾವು ಅವ್ರ ಹತ್ರ ಕೇಳ್ಕೊಂಡಾಗ, ಇಲ್ಲ ಈಗ ಮಾಡೋಣ, ನಿಮ್ಗೆ ಒಪ್ಪಿಗೆ ಇದ್ರೆ ಮಾಡೋಣ ಅಂತ ಹೇಳಿದ್ರು. ಅದಕ್ಕೆ ನಾವೆಲ್ಲರೂ ಒಪ್ಕೊಂಡು ಅವರ ಒಂದು ಸಂಸ್ಥೆ ಮೂಲಕ ನಮ್ಮ ಆಡಿಯೋನ ಬಿಡುಗಡೆ ಮಾಡಿದೀವಿ ಕೂಡ. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ, ದಯವಿಟ್ಟು ನಿರ್ಮಾಪಕರನ್ನ ಉಳಿಸಿ ಬೆಳೆಸಿ ಅಂತ ಈ ಮೂಲಕ ನಾನು ಮಾಧ್ಯಮ ಮಿತ್ರರ ಹತ್ರ ನಾನು ಎಲ್ಲರ ಹತ್ರನೂ ಕೇಳ್ಕೊತಾ ಇದ್ದೀನಿ. ಹೊಸ ನಿರ್ಮಾಪಕರು ಬರಬೇಕು, ಹೊಸ ಸಿನಿಮಾ ಬರಬೇಕು, ಹೊಸಬ್ರು ಬೆಳಿಬೇಕು, ಸಿನಿಮಾ ಉಳಿಬೇಕು, ಕನ್ನಡ ಉಳಿಬೇಕು, ಫಸ್ಟ್ ಕನ್ನಡ ಉಳಿಬೇಕು. ಹಾಗಾಗಿ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ನಾನು ಈ ಮೂಲಕ ಎಲ್ಲರ ಹತ್ರನೂ ಕೇಳ್ಕೊತಾ ಇದ್ದೀನಿ. ದರ್ಶನ್ ಸರು ನಾನು ಭೇಟಿ ಮಾಡೋದಕ್ಕೆ ಅವಕಾಶ ಸುಮಾರು ಒಂದು 3-4 ಸಲ ಹೋದೆ. ಯಾಕೆ ಅಂತ ಪ್ರಶ್ನೆ ಬರ್ಬೋದು, ಅದನ್ನ ನಾನೇ ಹೇಳ್ತಾ ಇದ್ದೀನಿ. ನನಗೆ ಭೇಟಿ ಮಾಡೋಕ್ಕೆ ಆಗಲಿಲ್ಲ. ಆದರೆ ಒಂದು ಫೋನ್ ಮೂಲಕ ನನಗೊಂದು ವಿಶ್ ಮಾಡಿದ್ದಾರೆ, ಒಳ್ಳೇದಾಗಲಿ ಅಕ್ಕ, ಹೊರಗಡೆ ಬನ್ನಿ, ಆದಷ್ಟು ಬೇಗ ಹೊರಗಡೆ ಬನ್ನಿ, ಒಳ್ಳೇದಾಗಲಿ ಅಂತ ಹೇಳಿದ್ದಾರೆ. ಅವ್ರಿಗೆ ನಾನು ಇಲ್ಲಿ ಕೂತ್ಕೊಂಡೆ ಅವರಿಗೆ ನಾನು ಈ ವಿಷಯವನ್ನು ತಲುಪಿಸ್ತಾ ಇದ್ದೀನಿ. ಇವತ್ತು ಆಡಿಯೋ ರಿಲೀಸ್ ಮಾಡ್ತಾ ಇದ್ದೀವಿ, ನೀನು ಒಂದ್ಸರಿ ಕೇಳಪ್ಪ ನೋಡಪ್ಪ ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಆಮೇಲೆ ಅವರ ವೈಯಕ್ತಿಕ ಬದುಕಿನ ನಡುವೆ ನಾವು ಸ್ವಲ್ಪ ಮೂಗು ತೂರಿಸೋದು ಸ್ವಲ್ಪ ಕಷ್ಟ ಆಗತ್ತೆ. ಅದು ನಮಗೆ ಬೇಡದಿರೋ ವಿಚಾರ, ಅದು ಅವ್ರವ್ರು ಇದು ಮಾಡ್ಕೋತಾರೆ. ನನ್ನ ಮಟ್ಟಿಗೆ ಹೇಳೋದಾದ್ರೆ ಕೇಳ್ಕೊಂಡ್ವಿ. ಅವರಿಗೆ ಸಮಯದ ಅಭಾವನೂ ಇದೆ ಒಂದು, ಆಮೇಲೆ ಈಗಿರುವ ಒಂದು ಸಿಚುವೇಶನ್ ಅಲ್ಲಿ ಅವರು ಏನನ್ನು ತಗೊಳ್ಳೋ ಇದರಲ್ಲಿ ಇಲ್ಲ ಅಂತ ಅನ್ಕೋತೀನಿ. ಮತ್ತೆ ನಾನು ಅವ್ರಿಗೆ ಡಿಸ್ಟರ್ಬ್ ಮಾಡಬಾರ್ದು. ಒಂದು, ಯಾವಾಗಲೂ ನಮ್ಮ ಹೆಜ್ಜೆಯನ್ನ ನಾವೇ ಇಡಬೇಕು. ಬೇರೆಯವ್ರಿದ್ದಾರೆ ಅಥವಾ ಬೇರೆಯವ್ರಿದ್ದಾರೆ ಅಂತ ನಾವಿಟ್ಟಾಗ ನಾವು ತಪ್ಪು ಹೆಜ್ಜೆ ಇಡ್ತೀವಿ. ನಮ್ಮ ಹೆಜ್ಜೆನ ನಾವಿಟ್ಟಾಗ ಅದು ತಪ್ಪೋ ಸರಿನೋ ನಾವು ಅದನ್ನ ಮುನ್ನಡೆಸ್ಕೊಂಡು ಹೋಗೋ ಶಕ್ತಿನ ಆ ಭಗವಂತ ನಮಗೆ ಕೊಡ್ತಾನೆ. ಆ ಭಗವಂತನಲ್ಲಿ ನಾನು ಇವತ್ತಿನವರೆಗೂ ಕೇಳ್ಕೊಂಡಿದ್ದೆ, ನಮ್ಮ ಮನೆಯವರಿಲ್ಲ, ನನ್ನ ಜೊತೆಗೆ ನೀನು ನಿಲ್ಬೇಕು ಪರಮಾತ್ಮ ಅಂತಾನೆ ನಾನು ಇವತ್ತಿಗೂ ನನ್ನ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದೀನಿ. ನಮ್ಮ ಡೈರೆಕ್ಟ್ರು ನನಗೆ ಏನು ಇಷ್ಟವರೆಗೆಲ್ಲ ಕೇಳಿದ್ದೀರಾ, ನನ್ನ ಜೊತೆಗೆ ನಿಂತ್ಕೊಂಡು ಎಷ್ಟೇ ಅಡೆತಡೆಗಳು ಬಂದ್ರೂ ನನ್ನ ಜೊತೆಗೆ ನಿಂತ್ಕೊಂಡು ಅಕ್ಕ ಎದುರುಬೇಡಿ ಇಷ್ಟೇ ಅವರ ಸ್ಲೋಗನ್ನು. ಅಕ್ಕ ಎದುರುಬೇಡಿ, ತಲೆ ಕೆಡ್ಸ್ಕೋಬೇಡಿ, ನೀವು ಆರಾಮಾಗಿರಿ 5 ವರ್ಷ ಆಯ್ತು 6 ವರ್ಷ ಆಯ್ತು ಹೇಗಪ್ಪ ಅಂತಿರುವಾಗ ಒಂದು ದಿನ ನಮಗೂ ಒಳ್ಳೆ ದಿನ ಬರತ್ತೆ ಅಂತ ನನಗೆ ತುಂಬಾ ಧೈರ್ಯ ತುಂಬಿಸಿ ಇವತ್ತು ಕರ್ಕೊಂಡ್ಬಂದಿದ್ದಾರೆ. ಆಮೇಲೆ ಮತ್ತೊಂದು ವಿಚಾರ, ನನ್ನ ಒಂದು ತುಂಬಾ ತೊಂದರೆಗಳು ತುಂಬಾ ಅಡೆತಡೆಗಳು ಇರುವಾಗ ಆಕಾಶ್ ಆಡಿಯೋ ಗೋಪಾಲಣ್ಣ ಅಂತೇಳಿ ನನಗೆ ಒಂದು ಶಕ್ತಿಯಾಗಿ, ಅಂದ್ರೆ ನನಗೆ ಗೊತ್ತಿಲ್ದಿರೋ ವಿಷಯಗಳನ್ನ ಕೇಳಿದಾಗ ಕೇಳ್ಕೊಂಡು ಇವತ್ತಿನವರೆಗೆ ನನ್ನನ್ನ ಮುನ್ನಡೆಸ್ಕೊಂಡು ಕರ್ಕೊಂಡ್ ಬಂದಿದ್ದಾರೆ. ಇವತ್ತು ಆರ್ಟ್ ಅಂಡ್ ಆಡಿಯನ್ಸ್ ಸಂಸ್ಥೆ ಅಣ್ಣ ಎಲ್ಲಿದ್ದಾರೆ? ಅಣ್ಣ ನಮಸ್ತೆ ಅಣ್ಣ, ದಯವಿಟ್ಟು ಈ ಮೂಲಕ ನಿಮಗೆ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ವೆಂಕಟೇಶ್ ಅಣ್ಣ ಅಂತೇಳಿ TC ವೆಂಕಟೇಶ್ ಅವರು, ನಾನೊಂದಿಷ್ಟು ವಿಚಾರಗಳನ್ನ ಮಾಡಿದಾಗ ಅಣ್ಣನ ಹತ್ರ ಕೇಳ್ಕೊಂಡೆ, ಈಗ ಏನ್ ಮಾಡೋದಣ್ಣ, ಈಗ ಸಿನಿಮಾ ರಿಲೀಸಿಗೆ ಹೋಗ್ಬೇಕು, ನಾನು ಯಾವ ರೀತಿ ಹೋಗ್ಬೇಕು ಅಂತ ಕೇಳ್ಕೊಂಡಾಗ ಒಂದು ವ್ಯಕ್ತಿಯನ್ನ ಚೂಸ್ ಮಾಡ್ತಾರೆ. ಆ ವ್ಯಕ್ತಿಯವರು ಯಾರು ಕೇಳಿದ್ರೆ TC ವೆಂಕಟೇಶ್ ಅವರು. ಅವರ ಸಂಸ್ಥೆಗೆ ನಾವು ಹೋಗಿ ಎಲ್ಲ ಈಗ ಸತತವಾಗಿ 3-4 ತಿಂಗಳಿಂದ ಸತತವಾಗಿ ಮೀಟಿಂಗ್ಗಳು ಮಾತುಗಳು ಎಲ್ಲ ಆಗಿ ಅವರ ಸಂಸ್ಥೆಯ ಮೂಲಕ ನಮ್ಮ ಸಿನಿಮಾವನ್ನ ಹೊರಗೆ ತರ್ತಾ ಇದ್ದೀವಿ. ಅಣ್ಣ ದಯವಿಟ್ಟು ವೇದಿಕೆಗೆ ಬನ್ನಿ ಅಣ್ಣ. ಬಗ್ಗೆ ಮಾತಾಡಿ ಅಂದ್ರೆ ಯಾವ್ದೆಲ್ಲ ಕಥೆಗಳು